ಬರ ಪರಿಹಾರ ಬಿಡುಗಡೆಗೆ ನೀತಿ ಸಂಹಿತೆ ಅಡ್ಡಿ ಅನ್ನುವಂತಹ ಕಾರಣದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಮೊರೆ ಹೋಗಿದೆ ರಾಜ್ಯ ಕಾಂಗ್ರೆಸ್ ಪಾಳಿಯ. ಕಾಂಗ್ರೆಸ್ ಮಾಜಿ ಸಂಸದ ವೈಎಸ್ ಉಗ್ರಪ್ಪ ಅವರ ನಿಯೋಗ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ರಾಜ್ಯ ಚುನಾವಣಾಧಿಕಾರಿಯ ಕಚೇರಿಗೆ ತೆರಳಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ನೀತಿ ಸಂಹಿತೆಯ ಕಾರಣಕ್ಕೆ ಪರಿಹಾರ ವಿಳಂಬ ಅನ್ನುವಂತಹ ಹೇಳಿಕೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ನೀಡಿದ್ರು. ಅಮಿತ್ ಶಾ ಅವರು ಅರ್ಜಿ ಸಲ್ಲಿಸಿದ್ದೇ ತಡವಾಗಿ ಅನ್ನುವಂತಹ ಕಾರಣವನ್ನ ಕೊಟ್ಟಿದ್ರು. ಇದೇ ಕಾರಣವನ್ನ ಇಟ್ಕೊಂಡು ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ರಾಜ್ಯ ಕೇಂದ್ರ ಸರ್ಕಾರಕ್ಕೆ 2 ವಾರಗಳಲ್ಲಿ ಉತ್ತರಿಸಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಬರ ಪರಿಹಾರ, ಕುಡಿಯುವ ನೀರಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇರುವುದಿಲ್ಲ. ಚುನಾವಣಾ ಆಯೋಗವು ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದೆ ಅಂತ ಹೇಳಿ ವಿಎಸ್ ಉಗ್ರಪ್ಪ ತಿಳಿಸಿದ್ದಾರೆ. ಸದ್ಯ ಕೇಂದ್ರ ಸರ್ಕಾರದ ವಿರುದ್ಧದ ರಾಜ್ಯ ಸರ್ಕಾರದ ಸಮರ ಈಗ ಮತ್ತೊಂದು ಹಂತಕ್ಕೆ ಹೋಗಿರೋದು. ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ಬರ ಪರಿಹಾರ ಬಿಡುಗಡೆ ಕುರಿತಂತೆ ಏನ್ ಅರ್ಜಿ ಸಲ್ಲಿಕೆಯಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ವಿಎಸ್ ಉಗ್ರಪ್ಪ ಕಾಂಗ್ರೆಸ್ನ ಹಿರಿಯ ಮುಖಂಡ ಅವರು ರಾಜ್ಯ ಚುನಾವಣಾ ಆಯೋಗಕ್ಕೆ ಸದ್ಯ ದೂರನ್ನ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗದ ಮೊರೆಯನ್ನ ಹೋಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪರಿಹಾರವನ್ನ ಬರ ಪರಿಹಾರವನ್ನ ಬಿಡುಗಡೆ ಮಾಡಿಸಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ದಾರೆ. ನಾನು ರಮೇಶ್ ರವರು, ರಾಮಚಂದ್ರಪ್ಪನವರು, ಅಮರನಾಥ್ರವರು ಹಾಗೂ ನಮ್ಮ ಆಫೀಸಿನ ರವಿ ಇನ್ನಿತರರು ಚುನಾವಣಾ ಆಯೋಗವನ್ನು, ಅದರಲ್ಲೂ CEO ಅವರ ಮೂಲಕ ಕೇಂದ್ರದ ಚುನಾವಣಾ ಆಯೋಗಕ್ಕೆ ಒಂದು ರೆಪ್ರೆಸೆಂಟೇಷನನ್ನು ಕೊಡಲಿಕ್ಕೆ ಇವತ್ತು ಬಂದಿದೆ. ಕೇಂದ್ರದ ಚುನಾವಣಾ ಆಯೋಗಕ್ಕೆ ಈ ರೆಪ್ರೆಸೆಂಟೇಷನನ್ನು CEO ಅವರು ಕೂಡಲೇ ಕಳಿಸಬೇಕು ಮತ್ತು ರಾಜ್ಯದ ಜನತೆಯ ಬವಣೆ ಏನಿದೆ, ಸಂಕಷ್ಟ ಏನಿದೆ, ಈ ಸಂಕಷ್ಟಕ್ಕೆ ಪರಿಹಾರವನ್ನು ಚುನಾವಣಾ ಆಯೋಗ ರೂಪಿಸಬೇಕು ಅನ್ನುವಂಥ ಒತ್ತಾಯದ ಹಿನ್ನೆಲೆ. ಯಾಕೆ ಅಂತ ಹೇಳಿದ್ರೆ, ಮೊನ್ನೆ ಶನಿವಾರ, ಅದಕ್ಕೆ ಮೊದಲು ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಸಚಿವರು ಮಿಸ್ಟರ್ ಮೋದಿ ಆ್ಯಂಡ್ ಮಿಸ್ಟರ್ ಅಮಿತ್ ಶಾ ನಮ್ಮ ರಾಜ್ಯದ ಬರ ಪರಿಹಾರದ ವಿಚಾರದಲ್ಲಿ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಆದರೆ ಮೊನ್ನೆ ಬೆಂಗಳೂರಿನಲ್ಲಿ ಶನಿವಾರ, ಐ ಥಿಂಕ್ 7ನೇ ತಾರೀಕು, ಅವರು ಬೆಂಗಳೂರಿನಲ್ಲಿ ಎಸ್ ದೆರ್ ಇಸ್ ಎ ಡಿಲೇ ಇನ್ ರಿಲೀಸಿಂಗ್ ಡ್ರೌಟ್ ರಿಲೀಫ್ ಫಂಡ್ ಅನ್ನೋದನ್ನು ಒಪ್ಕೊಂಡಿರ್ತಕ್ಕಂಥದ್ರ ಜೊತೆಯಲ್ಲಿ ಅವರು ಏನು ಹೇಳಿದ್ದಾರೆ, ನಾವು ಪತ್ರವನ್ನು ಬರೆದಿದ್ದೇವೆ ಚುನಾವಣಾ ಆಯೋಗಕ್ಕೆ. ಆ ಚುನಾವಣಾ ಆಯೋಗ ನಮಗೆ ಪರ್ಮಿಷನನ್ನು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿ ಹಣ ರಿಲೀಸ್ ಮಾಡತಕ್ಕಂಥದಕ್ಕೆ ಪರ್ಮಿಷನ್ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಕೊಡಲಿಕ್ಕೆ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ರಾಜ್ಯದಲ್ಲಿ ಸುಮಾರು 240 ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಸಮರ, ಮತ್ತೊಂದು ಕಡೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ ರಾಜ್ಯ ಕಾಂಗ್ರೆಸ್. ಚುನಾವಣಾ ಆಯೋಗ ಬರ ಹಾಗೆ ನೀರಿನ ವಿಚಾರದಲ್ಲಿ ಯಾವುದೇ ನೀತಿ ಸಂಹಿತೆ ಅಪ್ಲೈ ಆಗಲ್ಲ ಅನ್ನುವಂಥ ಸ್ಪಷ್ಟ ಉತ್ತರವನ್ನ ನೀಡಿದ್ಯಂತೆ. ಅಲ್ಲಿಗೆ ಕೇಂದ್ರ ಸರ್ಕಾರವನ್ನ ತಪ್ಪಿತಸ್ಥ ಜಾಗದಲ್ಲಿ ಅಥವಾ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅನ್ನುವಂತಹ ಕಾಂಗ್ರೆಸ್ನ ಉದ್ದೇಶ ಅಥವಾ ರಾಜ್ಯ ಸರ್ಕಾರದ ಉದ್ದೇಶ, ಹೇಗಾದ್ರೂ ಸರಿ ಬರ ಪರಿಹಾರವನ್ನ ಪಡೆದೇ ತೀರಬೇಕು ಅನ್ನುವಂತಹ ಹಠಕ್ಕೆ ಸದ್ಯ ಜಯ ಸಿಕ್ಕ ಹಾಗೆ ಕಾಣಿಸ್ತಾ ಇದೆಯಾ ಅಂತ ಹೇಳಿ. ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಬರ ಪರಿಹಾರ ಬಿಡುಗಡೆ ವಿಚಾರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ತಿಕ್ಕಾಟ ಈಗ ಮತ್ತೊಂದು ಘಟ್ಟಕ್ಕೆ ತಲುಪಿರುವಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಸಾಕಷ್ಟು ವಾದ ಆಗಿರುವಂಥ ಹಿನ್ನೆಲೆಯಲ್ಲಿ, ವಾದ ಪ್ರತಿವಾದ ಆಗಿರುವಂಥ ಬೆನ್ನಲ್ಲೇ ಒಂದು, ಯಾಕಂತಂದರೆ ಎರಡೂ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರಗಳು ಈ ರೀತಿ ತಿಕ್ಕಾಟಕ್ಕೆ ಸಂಘರ್ಷ ಮಾಡ್ಕೊಳ್ಬಾರ್ದು, ನೀವೇ ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಕಿವಿಮಾತನ್ನು ಹೇಳಿರೋ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ 2 ವಾರಗಳ ಕಾಲಾವಕಾಶವನ್ನು ಕೊಟ್ಟಿರುವಂಥದ್ದು. ಇದು ಒಂದು ಭಾಗ. ಆದರೆ ಮತ್ತೊಂದು, ಇಲ್ಲಿ ಇತ್ತೀಚೆಗಷ್ಟೇನು ರಾಜ್ಯಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಅವರೆಲ್ಲ ಒಂದು ಮಾತನ್ನು ಪದೇ ಪ್ರಸ್ತಾಪ ಮಾಡಿದರು.
ನಾವು ಬರ ಪರಿಹಾರ ಬಿಡುಗಡೆಗೆ ಸಿದ್ಧವಾಗಿದ್ವಿ, ಆದರೆ ಚುನಾವಣಾ ಆಯೋಗದಿಂದ ನಮ್ಗೆ ಅನುಮತಿ ಸಿಕ್ಕಿರಲಿಲ್ಲ. ಸೊ ಉನ್ನತ ಮಟ್ಟದ ಸಮಿತಿ ಸಭೆ ನಡೀಬೇಕು ಅಂತಂದ್ರೆ, ಅಂದರೆ ಕೇಂದ್ರ ಗೃಹ ಸಚಿವರ ನೇತೃತ್ವದಲ್ಲಿರುವಂಥ ಉನ್ನತ ಮಟ್ಟದ ಸಮಿತಿ ಸಭೆ ನಡೀಬೇಕು. ಸಭೆ ನಡೀಬೇಕಾದ್ರೆ ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗ ನೀತಿ ಸಮಿತಿ ಎದುರಾಯಿತು, ಹಾಗಾಗಿ ಪತ್ರ ಬರೆದು ಅದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿದರು. ಹಾಗಾಗಿ ಇವತ್ತು ನೇರವಾಗಿ ಆಡಳಿತಾರೂಢ ಕಾಂಗ್ರೆಸ್ ನಾಯಕರು ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿದ್ರು, ಅಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಸೊ ಕೇಂದ್ರ ಸರ್ಕಾರದಿಂದ ಈ ರೀತಿಯ ಒಂದು ಉತ್ತರಗಳು ಬರ್ತಿದೆ. ಸೊ ಹಾಗಾಗಿ ತಾವು ದಯಮಾಡಿ ಆದಷ್ಟು ಬೇಗ ಬರ ಪರಿಹಾರವನ್ನು ಬಿಡುಗಡೆ ಮಾಡೋ ರೀತಿಯಲ್ಲಿ ಕೂಡ ಒಂದು ಡೈರೆಕ್ಷನ್ ಕೊಡಬೇಕು, ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾರೆ. ಅಂದರೆ ಮಾಜಿ ಸಂಸದ VS ಉಗ್ರಪ್ಪ ಅವರ ನೇತೃತ್ವದ ಕಾಂಗ್ರೆಸ್ ನಿಯೋಗ ಇವತ್ತು ಶೇಷಾದ್ರಿ ರಸ್ತೆಯಲ್ಲಿರುವಂತಹ ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಂದರ್ಭದಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸೊ ಇಲ್ಲಿ ಯಾವುದೇ ರೀತಿಯಲ್ಲಿ ಬರ ಪರಿಹಾರ ವಿತರಣೆಗೆ ಸಂಬಂಧಪಟ್ಟ ಯಾವುದೇ ರೀತಿಯಲ್ಲಿ ಚುನಾವಣಾ ಆಯೋಗದಿಂದ ಅಡ್ಡಿ ಆಗಿಲ್ಲ ಅನ್ನುವಂಥ ಅಂಶವನ್ನ ಹೇಳಿದ್ದಾರೆ ಅನ್ನುವಂಥ ಮಾತನ್ನ ಸ್ವತಃ VS ಉಗ್ರಪ್ಪ ಅವರು ಹೇಳಿದ್ದಾರೆ. ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಈ ತಿಕ್ಕಟ್ಟೇನಿದೆ ಇದು ಸದ್ಯಕ್ಕೆ ಮುಗಿಯುವಂಥ ಲಕ್ಷಣಗಳು ಕಾಣಿಸೋದಿಲ್ಲ. ಯಾಕಂದ್ರೆ ಬರ ಪರಿಹಾರ ಬಿಡುಗಡೆ ಮಾಡಲೇಬೇಕು ಅನ್ನುವಂಥ ಪಟ್ಟ ನಡೆದರೆ ಆ ಕಡೆ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆಗೆ ಕಷ್ಟ ಸಾಧ್ಯ ಆಗಿದೆ, ಚುನಾವಣೆ ನಡೀತಿದೆ ಅನ್ನುವಂಥದ್ದು ನೀತಿ ಸಂಹಿತೆ ಅನ್ನುವಂತಹ ಒಂದು ಕಾರಣ ಕೊಡ್ತಾ ಇರುವಂಥದ್ದು. ಹಾಗಾಗಿ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ಘಟ್ಟಕ್ಕೆ ತಲುಪುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.